ಪದಗಳ ಆಟ. ಶಿಕ್ಷಕರು ತರಗತಿಯಲ್ಲಿ ಪ್ರವೇಶಿಸಿದರು. ಮಕ್ಕಳಿಗೆ ಶುಭೋದಯ ಹೇಳಿದರು. ಮಕ್ಕಳೇ, ಇಂದು ನಾನು ನಿಮಗೆ ಪದಗಳ ಆಟ ಆಡಿಸುತ್ತೇನೆ. ನಿಮ್ಮನ್ನು ಆ ಮತ್ತು ಬ ಎಂದು 2 ತಂಡಗಳಾಗಿ ವಿಭಜಿಸಿ 1 ನಿಮಿಷವನ್ನು ಕೊಡುತ್ತೇನೆ. 5 ನಿಮಿಷಗಳ ಕಾಲ ಕೊಡುತ್ತೇನೆ. ನಿಮ್ಮಲ್ಲಿ ನೀವು ಮೊದಲು ಚರ್ಚೆ ಮಾಡಿಕೊಳ್ಳಿ. ನಿಯಮಗಳು. ರೂಲ್ಸ್. 1. ತಂಡದ ಸದಸ್ಯರ ಸಹಾಯದಿಂದ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಬೇಕು. 2. ಪ್ರತಿ ವಾಕ್ಯದಲ್ಲಿ 5ಕ್ಕಿಂತ ಹೆಚ್ಚು ಪದಗಳಿರಕೂಡದು. 3. ಆ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ಆ ವಾಕ್ಯಗಳನ್ನು ಎಣಿಸಬೇಕು. 4. ಪ್ರತಿ ಗುಂಪಿಗೆ 10 ನಿಮಿಷ ಕಾಲಾವಕಾಶ. 5. ಯಾವ ಗುಂಪು ಹೆಚ್ಚು ವಾಕ್ಯಗಳನ್ನು ರಚನೆ ಮಾಡುತ್ತಾರೆ ಆ ಗುಂಪು ಜಯಶಾಲಿಯಾಗುತ್ತದೆ. ಶಿಕ್ಷಕರು: ಆಡಲು ಸಿದ್ಧರಾಗಿದ್ದೀರಾ? ಮಕ್ಕಳು: ಸಿದ್ಧರಿದ್ದೇವೆ. ಶಿಕ್ಷಕರು: ಇಂದಿನ ವಿಷಯ ಊಟದ ಬಿಡುವಿನ ವೇಳೆ. ಮೊದಲಿಗೆ ಆ ತಂಡದವರು. 2 ಗುಂಪುಗಳು ಪರಸ್ಪರ ಚರ್ಚೆ ಮಾಡಿದರು. ಆ ತಂಡ. ಮೊದಲನೇ ವಾಕ್ಯ. ಎಲ್ಲ ತರಗತಿಯವರು ಹರಟೆ ಹೊಡೆಯುವ ಸಮಯ. ಬ ಗುಂಪು. 5 ಪದಗಳು. 1ನೇ ವಾಕ್ಯ. ಆ ಗುಂಪು. 2ನೇ ವಾಕ್ಯ. ಆ ಹೊತ್ತಿಗೆ ಹೊಟ್ಟೆ ತಾಳ ಹಾಕುತ್ತಿರುತ್ತದೆ. ಬ ಗುಂಪು. 5 ಪದಗಳು. 2ನೇ ವಾಕ್ಯ. ಆ ಗುಂಪು. 3ನೇ ವಾಕ್ಯ. ತಟ್ಟೆಗೆ ಬಿಸಿ ಬಿಸಿ ಅನ್ನ ಸಾಂಬಾರು ಬಿದ್ದರೆ ನಾಲಗೆಯಲ್ಲಿ ನೀರೂರುತ್ತದೆ. ಬ ಗುಂಪು. ಒಟ್ಟಿಗೆ 7 ಪದಗಳಾದವು, ರದ್ದು ಮಾಡಿರಿ. ಆ ಗುಂಪು. 4ನೇ ವಾಕ್ಯ. ಸ್ವಲ್ಪ ತಿಂದು ಉಳಿದದ್ದನ್ನು ತೊಟ್ಟಿಗೆ ಎಸೆಯುವುದು ತಪ್ಪು. ಬ ಗುಂಪು. ಒಟ್ಟಿಗೆ 6 ಪದಗಳು, ರದ್ದು ಮಾಡಿರಿ. ಆ ಗುಂಪು. 5ನೇ ವಾಕ್ಯ. ತಿನ್ನುವ ಜಾಗವನ್ನು ಚೆನ್ನಾಗಿ ಶುಚಿಗೊಳಿಸಬೇಕು. ಬ ಗುಂಪು. 4 ಪದಗಳು. ಶಿಕ್ಷಕರು: ಸಮಯ ಮುಗಿಯಿತು. ಇದೀಗ ಬ ತಂಡದವರ ಸರದಿ. ಪ್ರಾರಂಭಿಸಿ. ಬ ಗುಂಪು. 1ನೇ ವಾಕ್ಯ. ತಿನ್ನುವ ಜಾಗದಲ್ಲಿ ಚೆಲ್ಲಿದ ಕಸಕಡ್ಡಿಯನ್ನು ಎತ್ತಿ. ಆ ಗುಂಪು. 5 ಪದಗಳು. ಬ ಗುಂಪು. 2ನೇ ವಾಕ್ಯ. ಊಟದ ತಟ್ಟೆ ಚೆನ್ನಾಗಿ ತೊಳೆಯಬೇಕು. ಆ ಗುಂಪು. 4 ಪದಗಳು. ಬ ಗುಂಪು. 3ನೇ ವಾಕ್ಯ. ಮೆಲ್ಲನೆ ಅಮ್ಮ ಊಟಕ್ಕೆ ಹೇಳಿದೆ. ಎಲ್ಲ ನಗಿವರು. ಆ ಗುಂಪು. ವಾಕ್ಯ ರಚನೆ ತಪ್ಪು, ರದ್ದು ಮಾಡಿರಿ. ಬ ಗುಂಪು. 4ನೇ ವಾಕ್ಯ. ಮೆಲ್ಲಗೆ ಊಟ ಮಾಡಲು ಅಮ್ಮ ಹೇಳಿದ್ದಾರೆ. ಆ ಗುಂಪು. 4 ಪದಗಳು. ಬ ಗುಂಪು. 5ನೇ ವಾಕ್ಯ. ಮೆಲ್ಲಗೆ ಊಟ ಮಾಡಲು ಅನ್ನ ಬರಬೇಕಲ್ಲ, ಮಕ್ಕಳು ನಗುವರು. ಆ ಗುಂಪು. 5 ಪದಗಳು. ಶಿಕ್ಷಕರು: ಅವಧಿ ಮುಗಿಯಿತು. ಮಕ್ಕಳೇ, ಈಗ ಆ ಗುಂಪು ಹೇಳಿರುವ ವಾಕ್ಯಗಳಲ್ಲಿ 3 ವಾಕ್ಯಗಳು ಸರಿ. ಬ ಗುಂಪು ಹೇಳಿರುವ ವಾಕ್ಯಗಳಲ್ಲೂ 3 ವಾಕ್ಯಗಳು ಸರಿ. ಹಾಗಾಗಿ 2 ತಂಡಗಳು ಸಹ ಜಯಶಾಲಿ. ಮಕ್ಕಳು ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ಶಿಕ್ಷಕರು:
ಮಕ್ಕಳೇ, ಖುಷಿಯಾಯಿತೇ? ಬಿಡುವಿನ ವೇಳೆಯಲ್ಲಿ ಯಾವುದಾದರೊಂದು ವಿಷಯ ತೆಗೆದುಕೊಂಡು ಅತೀ ಹೆಚ್ಚು ವಾಕ್ಯಗಳನ್ನು ರಚಿಸಿ ಪದಗಳ ಆಟ ಆಡಿ ಪದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ. ಮಕ್ಕಳು ಆಗಲಿ ಶಿಕ್ಷಕರೇ ಎಂದು ಊಟಕ್ಕೆ ತೆರಳಿದರು. ಧನ್ಯವಾದಗಳು.